ನಮಸ್ಕಾರ ಎಲ್ಲರಿಗೂ. ಇದು ಮತ್ತೊಂದು ವಿಡಿಯೋ ನಿಮಗಾಗಿ ನೀತಿ ಕತೆ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಸಪೋರ್ಟ್ ಮಾಡಿರಿ. ಒಂದು ನಿಮಗಾಗಿ ಒಂದು ನೀತಿ ಕಥೆಯನ್ನು ಹೇಳ್ತೀನಿ. ಸೊ ಚೆನ್ನಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಎಲ್ಲರಿಗೂ ಶುಭೋದಯ, ಮುಂಜಾನೆಯ ಶುಭೋದಯಗಳು. ಆ ದೇವರು ನಿಮಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸಿಂಹ ಮತ್ತು ಇಲಿ. ನನ್ನ ನಿದ್ದೆ ಕೆಡಿಸಿದೀಯಾ? ರಾಜನೇ, ದಯವಿಟ್ಟು ಕ್ಷಮಿಸಿ. ನಿನ್ನ ಸಹಾಯ ಬಹಳ ದೊಡ್ಡದು, ಧನ್ಯವಾದಗಳು. ಒಂದು ನೀತಿ ಕಥೆಯನ್ನು ಹೇಳ್ತೀನಿ. ಯಾವುದನ್ನು ಯಾವುದೇ ಕಾರಣಕ್ಕಾಗಿ ಅವ ಸಣ್ಣನೋ ದೊಡ್ಡನೋ ಅಂತಂದು ಅವ ಪರಿಗಣಿಸಬಾರ್ದು. ಸೊ ಆ ಉದ್ದೇಶದಿಂದ ಒಂದು ನೀತಿ ಕಥೆಯನ್ನು ಹೇಳ್ತೀನಿ. ಸೊ ಅಲ್ಲಲ್ಲಿ ಸ್ವಲ್ಪ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸಿ. ಸೊ ಒಂದು ದಟ್ಟ ಕಾಡಿನಲ್ಲಿ ಒಂದು ಸಿಂಹ ವಾಸಿಸುತ್ತಿತ್ತು. ಒಂದು ದಿನ ಅದು ಮರದ ನೆರಳಿನಲ್ಲಿ ಗಾಢ ನಿದ್ರೆಯಲ್ಲಿ ಮಲಗಿತ್ತು. ಅಂದರೆ ಸಿಂಹ ಒಂದು ಗಾಢ ನಿದ್ರೆಯಲ್ಲಿ ಮರದ ಕೆಳಗೆ ಮಲ್ಕೊಂಡಿತ್ತು. ಆಗ ಒಂದು ಪುಟ್ಟ ಇಲಿ ಆಟವಾಡುತ್ತಾ ಸಿಂಹದ ಮೇಲೇರಿ ಓಡಾಡಿತು. ಅಂದ್ರೆ ಅದು ಆಟ ಆಡ್ತಾ ಸಿಂಹದ ಮೇಲೆಲ್ಲ ಅಡ್ಡಾಡಕತ್ತ. ಸಿಂಹ ಎಚ್ಚರಗೊಂಡು ಇಲಿಯನ್ನು ಹಿಡಿದ. ಸಿಂಹ ಎಚ್ಚರಾಗಿ ಆ ಇಲಿಯನ್ನು ಹಿಡಿಬಿಟ್ಟ. ಸೊ ನನ್ನ ನಿದ್ದೆ ಗೆಡಿಸಿದ್ದೀಯಾ, ಈಗ ನಿನ್ನನ್ನು ತಿನ್ನುತ್ತೇನೆ ಎಂದು ಗರ್ಜಿಸಿತು. ನನ್ನ ನಿದ್ದೆ ಗೆಡಿಸಿದೀಯಾ, ನಿನ್ನ ತಿಂದುಬಿಡ್ತಾನೆ ಈಗ ಅಂತಂದು ಆ ಇಲಿಗೆ ಗರ್ಜಿಸಿತು. ಇಲಿ ಭಯದಿಂದ, ರಾಜನೇ, ಈ ಬಾರಿ ನನ್ನನ್ನು ಕ್ಷಮಿಸಿ, ಒಂದು ದಿನ ನಾನು ಕೂಡ ನಿಮಗೆ ಸಹಾಯ ಮಾಡಬಹುದು ಎಂದು ಬೇಡಿಕೊಂಡಿತು. ಅಂದ್ರೆ ರಾಜನಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂತು, ನಾನು ದಯವಿಟ್ಟು ಈ ಸತಿ ಕ್ಷಮಿಸಿಬಿಡ್ರಿ, ನಿಮಗೂ ಒಂದಿನ ನಾನು ಸಹಾಯ ಮಾಡಬಲ್ಲೆ, ದಯವಿಟ್ಟು ನನ್ನ ಈ ಸಮಯದಲ್ಲಿ ನನ್ನ ಬಿಟ್ಬಿಡಿ, ಇನ್ನೊಂದು ಸತಿ ನಾನು ಈ ತಪ್ಪು ಮಾಡಲ್ಲ ಅಂತಂದು ರಿಕ್ವೆಸ್ಟ್ ಮಾಡ್ಕೊಂತು. ಸೊ ಸಿಂಹಕ್ಕೆ ನಗು ಬಂತು. ನೀನು ನನಗೆ ಸಹಾಯ ಮಾಡುತ್ತೀಯ ಎಂದು. ಅಂದ್ರೆ ಇಲಿಗೆ ಒಂಥರ ಇದನ್ನು ಮಾಡುತ್ತದ, ಅಸಹ್ಯ ಇದನ್ನು ಮಾಡುತ್ತೆ. ನೀನು ನನಗೆ ಸಹಾಯ ಮಾಡ್ತೀಯ ಅಂದ್ರೆ ಕೀಳಾಗಿ ನೋಡ್ತು. ಸೊ ಎಂದು ಹೇಳಿ ಆತು, ಇದೊಂದು ಸತಿ ಬಿಟ್ಟುಬಿಡ್ತಾನೆ ಅಂತಂದು ಹೇಳಿ ಹೇಳಿ ಬಿಟ್ಟಿತ್ತು. ಅಂದ್ರೆ ಇದೊಂದು ಸತಿ ಬಿಟ್ಬಿಡ್ತದನ. ಆಯಿತು ನೋಡೋಣ, ನೀ ಏನು ಸಹಾಯ ಮಾಡ್ತೀಯ ಅಂತಂದು ಹೇಳಿ ಒಂದು ಸತಿ ಬಿಡ್ತು. ಕೆಲವು ದಿನಗಳ ನಂತರ ಸಿಂಹ ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿಬಿತ್ತು. ಅಂದ್ರೆ ಅವನು ಬೇಟೆ ಆಡೋಕ್ಕಂತಂದು ಬಂದಿದ್ದ. ಸೊ ಅವನ ಬೇಟೆಗಾರನ ಬಲೆಯಲ್ಲಿ ಸಿಕ್ಬಿಡ್ತು ಹುಲಿ. ಎಷ್ಟೇ ಪ್ರಯತ್ನಿಸಿದರೂ ಆಗಲ್ಲ. ಯಾಕಂದರೆ ಬಲೆ ಹಾಕಿರ್ತಾರಲ್ಲ, ಹೊರಬರೋರಾಗಲಿಲ್ಲ. ಆದರೆ ಗರ್ಜನೆ ಕೇಳಿ ಅದೇ ಇಲಿ ಅಲ್ಲಿಗೆ ಓಡಿ ಬಂತು. ಅಂದ್ರೆ ಸಿಂಹದ ಗರ್ಜನೆ ಕೇಳಿ ಆ ಇಲಿ ಏನಾಗೈತೇನ ಅಂತಂದು ಆ ಸಿಂಹದ ಹತ್ರ ಓಡಿ ಬಂತು. ತನ್ನ ಚೂಪಾದ ಹಲ್ಲುಗಳಿಂದ ಬಲೆಯ ಹಗ್ಗಗಳನ್ನು ಕತ್ತರಿಸಿ ಸ್ವಲ್ಪ ಸಮಯದಲ್ಲೇ ಸಿಂಹ ಬಿಡುಗಡೆಗೊಂಡಿತು. ಅಂದ್ರೆ ಅದ್ರದ್ದು ಏನು ನಾನು ಸಹಾಯ ಮಾಡ್ದೇನಂತ ಹೇಳಿತ್ತಲ್ಲ, ಸೊ ಅದನ್ನು ಈಗ ಅದಕ್ಕೆ ಹುಲಿಗೆ ಸಹಾಯ ಮಾಡ್ತದೆ. ತನ್ನ ಚೂಪಾದ ಹಲ್ಲುಗಳಿಂದ ಕಚ್ಚಿ ಆ ಹಗ್ಗವನ್ನು ಕಟ್ ಮಾಡ್ತದೆ. ಸಿಂಹ ಸಂತೋಷದಿಂದ, ಚಿಕ್ಕವನಾದರೂ ನಿನ್ನ ಸಹಾಯ ಬಹಳ ದೊಡ್ಡದು. ಅಂದ್ರೆ ನೀನು ನನಗಿನ್ನ ಸಣ್ಣವನಾದರೂ ನಿನ್ನ ಸಹಾಯ ಭಾಳ ದೊಡ್ಡದು, ನಿನಗೆ ಧನ್ಯವಾದಗಳು ಅಂತಂದು ಅದಕ್ಕೆ ಧನ್ಯವಾದ ಅರ್ಪಿಸುತ್ತದೆ ಎಂದು ಹೇಳಿತು. ಇದರ ನೀತಿಕತೆ ಏನಪ್ಪ ಅಂದರೆ, ಯಾರನ್ನೂ ಸಹ ಗಾತ್ರ ಮತ್ತು ಶಕ್ತಿಯಿಂದ ಕಡಿಮೆ ಅಂದಾಜು ಮಾಡಬಾರ್ದು. ಅಂದ್ರೆ ಅವ್ರು ನೋಡೋಕೆ ಹಂಗದಾನ ಅಂತಂದ್ರೆ ಅವ್ರನ್ನ ಯಾರನ್ನೂ ಕೀಳಾಗಿ ಅವನ್ನ ಇವ್ನ ಕೆಳಗೆ ಏನಕೈತಿ ಬಿಡ ಅಂತಂದು ಯಾರನ್ನ ಕೀಳಾಗಿ ನೋಡಬಾರ್ದು. ಆಮೇಲೆ ಸಹಾಯ ದೊಡ್ಡ ಸಂದರ್ಭದಲ್ಲಿ ಬಹಳ ಉಪಯೋಗವಾಗ್ತದೆ. ಅಂದರೆ ಯಾರನ್ನ ಅವ್ರು ಏನೋ ಒಂದು ನಮ್ಗೆ ಇದನ್ನು ಮಾಡಿರಲಿ, ನಾವು ಒಳ್ಳೆಯದನ್ನು ಬಯಸ್ಬೇಕು. ಸೊ ಯಾರು ಯಾವ ಥರ ಹೆಂಗೆ ಸಹಾಯ ಮಾಡ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಅವನು ನೋಡೋಕೆ ಅವನು ಹೇಳಕ್ಕೆ ಬರೋದಿಲ್ಲ. ಟೈಮು ಯಾವ ಥರ ಬರ್ತೈತಿ ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. GK ಕನ್ನಡ ಫ್ಯಾಮಿಲಿ ಲಾಗ್ ಅಂತಂದ್ಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸಬ್ರು, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ಥರ ಸಪೋರ್ಟ್ ಮಾಡಿರಿ. ನಾನು ಇದೇ ಥರ ನೀತಿ ಕಥೆಗಳನ್ನು ಹೇಳ್ತಾ ಇರ್ತೀನಿ. ಹಾಗೆ ಫ್ಯಾಮಿಲಿ ಲಾಗ್ ಕೂಡ ಮಾಡ್ತಾಯಿರ್ತೀವಿ. ಆಮೇಲೆ ಕುಕ್ಕಿಂಗ್ ಚಾನಲ್ ಕೂಡ ಮಾಡ್ತಾಯಿರ್ತೀವಿ.
ಸೊ ನಿಮ್ಮ ಸಪೋರ್ಟು, ನಿಮ್ಮ ಬೆಂಬಲ ನಿಮ್ಮ ಸಪೋರ್ಟು ಸದಾ ಹೀಗೇ ಇರಲಿ. ಸೊ ಹೊಸ್ದಾಗಿ ಮಾಡ್ತಾಯಿದ್ದೀನಿ, ದಯವಿಟ್ಟು ಸ್ವಲ್ಪ ಮಾತಿನಲ್ಲಿ ತೊಡರು ಬಂದರೆ ದಯವಿಟ್ಟು ಸುಧಾರಿಸ್ಬಿಡ್ರಿ. ಎಲ್ಲ ಚೇತರಿಸ್ಕೊಂಡು ಮಾಡ್ತಾಯಿದ್ದೀವಿ. ಏನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟು ಸದಾ ಹೀಗೇ ಇರಲಿ. ನಮಸ್ಕಾರ.